ಸರ್ ಇವತ್ತು ಅವ್ರಿಗೆ ನ್ಯಾಯಾಂಗ ಬಂಧನವೂ ಆಗಿದೆ ಮತ್ತೆ ಜಾಮೀನು ಕೂಡ ಆಗಿದೆ. ಏನು ನಡೀತಿದೆ ಸರ್? ಟೌನ್ ಮಾಡೋ ಸರ್ ಜೋರ ಮತ್ತೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡುವಂತಹ ರೀಲ್ಸ್ ಪ್ರಕರಣದಲ್ಲಿ ದಿನಾಂಕ 25/3/2025 ಅವರನ್ನು ಪೊಲೀಸ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟಾದ ನಂತರ ಸೋಮವಾರ ದಿವಸ ನೆಕ್ಸ್ಟ್ ಡೇನೇ ಅವರು ಪೊಲೀಸ್ ಕಸ್ಟಡಿ ಕೇಳಿದರು. ಫರ್ದರ್ ಇನ್ವೆಸ್ಟಿಗೇಷನ್ ನನ್ನ ಸುದೀರ್ಘವಾದ ವಾದ ಮಂಡನೆಯ ನಂತರ ಅವರು ಸತತವಾಗಿ 7 ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿಯನ್ನು ಕೇಳಿದರು. ನ್ಯಾಯಾಲಯ ನನ್ನ ವಾದವನ್ನು ಮನ್ನಿಸಿ 2 ದಿನಗಳ ಕಾಲ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದು. ಇವತ್ತಿನ ದಿವಸ ಏನು ಪೊಲೀಸ್ ಕಸ್ಟಡಿ ಕಂಪ್ಲೀಟ್ ಆದ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ನಂತರ ಸುಮಾರು 4 ಗಂಟೆ ಸಮಯದಲ್ಲಿ ಒಂದು ಮಧ್ಯಾಹ್ನ ಓಪನ್ ಕೋರ್ಟಲ್ಲಿ ಇಬ್ಬರನ್ನು ಕೂಡ ಹಾಜರು ಮಾಡಿದರು ಬಸವೇಶ್ವರನಗರ ಪೊಲೀಸ್ನವರು. ಅದಾದ ನಂತರ ಏನು ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು ಅವತ್ತಿನ ದಿವಸನೇ ನಾನು ಬೇಲ್ ಅಪ್ಲಿಕೇಶನನ್ನು ಹಾಕಿದ್ದೆ. ಸೊ ನನ್ನ ಅದೇ ಸೈಮಲ್ಟೇನಿಯಸ್ ಆಗಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಏನು ಬೇಲ್ ಅಪ್ಲಿಕೇಶನಿಗೆ ಅಬ್ಜೆಕ್ಷನನ್ನು ಹಾಕಿದ್ರು. ಸತತ ವಾದಗಳ ನಂತರ ವಾದ ವಿವಾದ ನಂತರ ಇವತ್ತು ನಮ್ಮ ವಾದವನ್ನು ಆಲಿಸಿ ನ್ಯಾಯಾಲಯ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಸರ್ ಏನೇನು ಷರತ್ತು ಹಾಕಿದ್ದಾರೆ? ಇವತ್ತು ರಿಲೀಸ್ ಆಗ್ತಾರೆ 100%. ಏನೇನು ಷರತ್ತು ಹಾಕಿದ್ದಾರೆ? ಷರತ್ತು ಏನು ಮಾಮೂಲಿ ಸಾಕ್ಷಿ ನಾಶ ಮಾಡಬಾರ್ದು, ಇದೇ ಥರದ ಆಕ್ಟಿವಿಟೀಸನ್ನು ಮಾಡಬಾರ್ದು ಇದರಲ್ಲಿ ಹೇಳಿದ್ದಾರೆ. ರಿಲೀಸ್ ಆಗ್ತದೆ ಏನು ಷರತ್ತು ಆಯ್ತು? ಈಗ ಏನು ಅಂದರೆ ಇವತ್ತು ಕೋರ್ಟಿಗೆ ಬಂದಿದ್ಕೊಳ್ಳೆ ಈ ಒಂದು ಜಾಮೀನು ಆದರೂ ಕೂಡ ಇವತ್ತೇನು ರಿಲೀಸ್ ಆಗೋದಿಲ್ಲ. ಅಂದರೆ ಕೋರ್ಟಿಂದ ಏನು ರಿಲೀಸ್ ಮಾಡೋದಿಲ್ಲ. ಅವರನ್ನು ಕೇಸಿಯಿಂದ ಏನು ಪರಪ್ಪನಗರದ ಜೈಲಿಂದ ಕರ್ಕೊಂಡ್ಬಂದಿದ್ರು ಅಲ್ಲಿಗೆ ಕರ್ಕೊಂಡೋಗಿ ಬಿಡಬೇಕು ಅವರನ್ನು. ಅಲ್ಲಿ ಇಲ್ಲಿಂದ ಕೋರ್ಟಿಂದ ಆದೇಶ ಹೋದ ನಂತರ ಅಲ್ಲಿಂದ ಅವರು ರಿಲೀಸ್ ಆಗ್ತಾರೆ. ಕಂಡೀಷನ್ಸ್ ಏನೇನು ಸರ್? ಕಂಡೀಷನ್ನು ಮಾಮೂಲಿ ಕಂಡೀಷನ್ ಹೇಳುತ್ತಲ್ಲ, ಶ್ಯೂರಿಟಿನ ಅವರಿಗೆ ಪರ್ಸನಲ್ ಬಾಂಡ್ 1 ಲಕ್ಷ ವೈಯಕ್ತಿಕ ಬಾಂಡು ಮತ್ತು 10,000 ರೂಪಾಯಿ ಕ್ಯಾಶ್ ಶ್ಯೂರಿಟಿನ 100% ರಿಲೀಸ್ ಆಗ್ತದೆ. ಸರ್ ತಲಾ 1 ಲಕ್ಷನ ಅಥವಾ ತಲಾ 1 ಲಕ್ಷದ ಬಾಂಡನ್ನು ಹೌದು. ಕೋರ್ಟ್ ಆದೇಶ ಇಲ್ಲಿಂದ ನಮ್ಮ ಕೋರ್ಟಿಂದ ನಂತರನೇ ಅವರು ಕೆಳಗಿಳಿಸೋ ಕ್ಯಾಮ್ರಾಪ್ಪ ಸಮಯ ಆಗುತ್ತೆ. ಅದಕ್ಕೆ ಅಲ್ಲಿರೋ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಚರಣೆ. ಥ್ಯಾಂಕ್ ಯು ಸರ್. ಅಷ್ಟೇ ಸರ್ ಇವತ್ತು ಅವ್ರಿಗೆ ನ್ಯಾಯಾಂಗ ಬಂಧನವೂ ಆಗಿದೆ ಮತ್ತೆ ಜಾಮೀನು ಕೂಡ ಆಗಿದೆ. ಏನು ನಡೀತಿದೆ ಸರ್? ಟೌನ್ ಮಾಡೋ ಸರ್ ಜೋರ ಮತ್ತೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡುವಂತಹ ರೀಲ್ಸ್ ಪ್ರಕರಣದಲ್ಲಿ ದಿನಾಂಕ 25/3/2025 ಅವರನ್ನು ಪೊಲೀಸ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟಾದ ನಂತರ ಸೋಮವಾರ ದಿವಸ ನೆಕ್ಸ್ಟ್ ಡೇನೇ ಅವರು ಪೊಲೀಸ್ ಕಸ್ಟಡಿ ಕೇಳಿದರು. ಫರ್ದರ್ ಇನ್ವೆಸ್ಟಿಗೇಷನ್ ನನ್ನ ಸುದೀರ್ಘವಾದ ವಾದ ಮಂಡನೆಯ ನಂತರ ಅವರು ಸತತವಾಗಿ 7 ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿಯನ್ನು ಕೇಳಿದರು. ನ್ಯಾಯಾಲಯ ನನ್ನ ವಾದವನ್ನು ಮನ್ನಿಸಿ 2 ದಿನಗಳ ಕಾಲ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದು. ಇವತ್ತಿನ ದಿವಸ ಏನು ಪೊಲೀಸ್ ಕಸ್ಟಡಿ ಕಂಪ್ಲೀಟ್ ಆದ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ನಂತರ ಸುಮಾರು 4 ಗಂಟೆ ಸಮಯದಲ್ಲಿ ಒಂದು ಮಧ್ಯಾಹ್ನ ಓಪನ್ ಕೋರ್ಟಲ್ಲಿ ಇಬ್ಬರನ್ನು ಕೂಡ ಹಾಜರು ಮಾಡಿದರು ಬಸವೇಶ್ವರನಗರ ಪೊಲೀಸ್ನವರು. ಅದಾದ ನಂತರ ಏನು ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು ಅವತ್ತಿನ ದಿವಸನೇ ನಾನು ಬೇಲ್ ಅಪ್ಲಿಕೇಶನನ್ನು ಹಾಕಿದ್ದೆ. ಸೊ ನನ್ನ ಅದೇ ಸೈಮಲ್ಟೇನಿಯಸ್ ಆಗಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಏನು ಬೇಲ್ ಅಪ್ಲಿಕೇಶನಿಗೆ ಅಬ್ಜೆಕ್ಷನನ್ನು ಹಾಕಿದ್ರು. ಸತತ ವಾದಗಳ ನಂತರ ವಾದ ವಿವಾದ ನಂತರ ಇವತ್ತು ನಮ್ಮ ವಾದವನ್ನು ಆಲಿಸಿ ನ್ಯಾಯಾಲಯ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಸರ್ ಏನೇನು ಷರತ್ತು ಹಾಕಿದ್ದಾರೆ? ಇವತ್ತು ರಿಲೀಸ್ ಆಗ್ತಾರೆ 100%. ಏನೇನು ಷರತ್ತು ಹಾಕಿದ್ದಾರೆ? ಷರತ್ತು ಏನು ಮಾಮೂಲಿ ಸಾಕ್ಷಿ ನಾಶ ಮಾಡಬಾರ್ದು, ಇದೇ ಥರದ ಆಕ್ಟಿವಿಟೀಸನ್ನು ಮಾಡಬಾರ್ದು ಇದರಲ್ಲಿ ಹೇಳಿದ್ದಾರೆ. ರಿಲೀಸ್ ಆಗ್ತದೆ ಏನು ಷರತ್ತು ಆಯ್ತು? ಈಗ ಏನು ಅಂದರೆ ಇವತ್ತು ಕೋರ್ಟಿಗೆ ಬಂದಿದ್ಕೊಳ್ಳೆ ಈ ಒಂದು ಜಾಮೀನು ಆದರೂ ಕೂಡ ಇವತ್ತೇನು ರಿಲೀಸ್ ಆಗೋದಿಲ್ಲ. ಅಂದರೆ ಕೋರ್ಟಿಂದ ಏನು ರಿಲೀಸ್ ಮಾಡೋದಿಲ್ಲ. ಅವರನ್ನು ಕೇಸಿಯಿಂದ ಏನು ಪರಪ್ಪನಗರದ ಜೈಲಿಂದ ಕರ್ಕೊಂಡ್ಬಂದಿದ್ರು ಅಲ್ಲಿಗೆ ಕರ್ಕೊಂಡೋಗಿ ಬಿಡಬೇಕು ಅವರನ್ನು. ಅಲ್ಲಿ ಇಲ್ಲಿಂದ ಕೋರ್ಟಿಂದ ಆದೇಶ ಹೋದ ನಂತರ ಅಲ್ಲಿಂದ ಅವರು ರಿಲೀಸ್ ಆಗ್ತಾರೆ. ಕಂಡೀಷನ್ಸ್ ಏನೇನು ಸರ್? ಕಂಡೀಷನ್ನು ಮಾಮೂಲಿ ಕಂಡೀಷನ್ ಹೇಳುತ್ತಲ್ಲ, ಶ್ಯೂರಿಟಿನ ಅವರಿಗೆ ಪರ್ಸನಲ್ ಬಾಂಡ್ 1 ಲಕ್ಷ ವೈಯಕ್ತಿಕ ಬಾಂಡು ಮತ್ತು 10,000 ರೂಪಾಯಿ ಕ್ಯಾಶ್ ಶ್ಯೂರಿಟಿನ 100% ರಿಲೀಸ್ ಆಗ್ತದೆ. ಸರ್ ತಲಾ 1 ಲಕ್ಷನ ಅಥವಾ ತಲಾ 1 ಲಕ್ಷದ ಬಾಂಡನ್ನು ಹೌದು. ಕೋರ್ಟ್ ಆದೇಶ ಇಲ್ಲಿಂದ ನಮ್ಮ ಕೋರ್ಟಿಂದ
ನಂತರನೇ ಅವರು ಕೆಳಗಿಳಿಸೋ ಕ್ಯಾಮ್ರಾಪ್ಪ. ಸಮಯ ಆಗುತ್ತೆ. ಅದಕ್ಕೆ ಅಲ್ಲಿರೋ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಹಾಜರು. ಥ್ಯಾಂಕ್ ಯು ಸರ್.